2026 ರೇವತಿ ನಕ್ಷತ್ರದವರು ತಮ್ಮ ಜೀವನದಲ್ಲಿ ವಿಭಿನ್ನ, ಸಕಾರಾತ್ಮಕ ಮತ್ತು ಸಮೃದ್ಧಿಪರವಾದ ಪ್ರಗತಿಯನ್ನು ಅನುಭವಿಸಲು ಸಿದ್ಧರಾಗಿದ್ದಾರೆ. ಈ ವರ್ಷವು ವೃತ್ತಿಜೀವನ, ಹಣಕಾಸು, ಪ್ರೀತಿ ಮತ್ತು ಸಂಬಂಧಗಳು ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ನಿಮಗೆ ಗಮನಾರ್ಹ ಬೆಳವಣಿಗೆ ಮತ್ತು ಸಾಧನೆಗಳನ್ನು ತರಲಿದೆ. ರೇವತಿ ನಕ್ಷತ್ರದ ಜನರು ಸಹಾನುಭೂತಿ, ಜ್ಞಾನ ಮತ್ತು ಸಮರ್ಥತೆಯನ್ನು ಹೊಂದಿರುವ ವ್ಯಕ್ತಿಗಳಾಗಿರುವುದರಿಂದ ಈ ವರ್ಷವು ನಿಮ್ಮ ಶ್ರದ್ಧೆ, ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ಸಾರ್ಥಕ ಪ್ರತಿಫಲ ನೀಡಲು ಸಾಧ್ಯವಿದೆ. ವೃತ್ತಿ ಮತ್ತು ಹಣಕಾಸು. ವೃತ್ತಿಜೀವನದಲ್ಲಿ 2026 ಪ್ರಾರಂಭವು ಹೊಸ ಅವಕಾಶಗಳನ್ನು ಮತ್ತು ಮಾರ್ಗದರ್ಶನ ಅಥವಾ ಸಲಹೆಗಾರರ ಪಾತ್ರಗಳಲ್ಲಿ ಭಾಗವಹಿಸಲು ಅನುಕೂಲಕರವಾಗಿದೆ. ಜನವರಿಯಿಂದ ಮಾರ್ಚ್ ನಡುವೆ ನಿಮ್ಮ ಕೌಶಲ್ಯಗಳು, ಅನುಭವ ಮತ್ತು ಶ್ರಮಕ್ಕೆ ಸೂಕ್ತ ಮನ್ನಣೆ ದೊರೆಯುತ್ತದೆ. ಏಪ್ರಿಲ್ನಿಂದ ಜೂನ್ವರೆಗೆ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚುವ ಸಾಧ್ಯತೆಯಿದೆ. ಇದು ನಿಮ್ಮ ನಿರ್ವಹಣಾ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ. ಈ ಸಮಯದಲ್ಲಿ ಸಮಯ ಮತ್ತು ಕಾರ್ಯತತ್ಪರತೆಯನ್ನು ಸಮರ್ಪಕವಾಗಿ ಬಳಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಸೆಪ್ಟೆಂಬರ್ನಿಂದ ವೃತ್ತಿಜೀವನದಲ್ಲಿ ಬೆಳವಣಿಗೆಯ ವೇಗ ಹೆಚ್ಚಾಗುತ್ತದೆ ಮತ್ತು ವರ್ಷಾಂತ್ಯದ ವೇಳೆಗೆ ನಿಮ್ಮ ಪ್ರಯತ್ನಗಳಿಗೆ ಸ್ಥಿರತೆ ಮತ್ತು ಗುರುತಿನ ಚಿಹ್ನೆ ದೊರೆಯುತ್ತದೆ. ಈ ವರ್ಷವು ನಿಮ್ಮ ವಿಶ್ವಾಸಾರ್ಹತೆ, ನಾಯಕತ್ವ ಗುಣಗಳು ಮತ್ತು ತಂಡದೊಂದಿಗೆ ಒಳ್ಳೆಯ ಸಹಕಾರವನ್ನು ಬೆಳಗಿಸುವುದರಲ್ಲಿ ಮಹತ್ವಪೂರ್ಣವಾಗಿದೆ. ಹಣಕಾಸಿನ ವಿಷಯದಲ್ಲಿ 2026 ಸಾಮಾನ್ಯವಾಗಿ ಸ್ಥಿರತೆ ಮತ್ತು ಪ್ರಗತಿಯೊಂದಿಗೆ ಸಾಗುತ್ತದೆ. ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಆದಾಯದ ಮೂಲಗಳು ಸುದೃಢವಾಗಿರುತ್ತವೆ, ಹಾಗೆಯೇ ಸಾಲ ಮರುಪಾವತಿಯಲ್ಲಿ ಸಹಕಾರ ದೊರೆಯುತ್ತದೆ. ಜುಲೈನಿಂದ ಆಗಸ್ಟ್ ನಡುವಿನ ಅವಧಿಯಲ್ಲಿ ಎಚ್ಚರಿಕೆಯಿಂದ ಬಜೆಟ್ ನಿರ್ವಹಣೆ ಮಾಡುವುದು ಅತ್ಯವಶ್ಯಕ. ಈ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಆರ್ಥಿಕ ಸಮತೋಲನವನ್ನು ಕುಂದುತ್ತಿರಬಹುದು. ಆದರೆ ವರ್ಷಾಂತ್ಯದಲ್ಲಿ ಉಳಿತಾಯದ ಅವಕಾಶಗಳು ಮತ್ತು ಹಣಕಾಸಿನ ದೃಢತೆ ಮರಳುತ್ತವೆ. ಹೀಗಾಗಿ ಆರ್ಥಿಕ ಯೋಜನೆಗಳಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಪ್ರೀತಿ ಮತ್ತು ಸಂಬಂಧಗಳು. 2026 ರೇವತಿ ನಕ್ಷತ್ರದವರ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಹಾನುಭೂತಿ, ಬೆಂಬಲ ಮತ್ತು ನಿಷ್ಠೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ವರ್ಷದ ಆರಂಭಿಕ ತಿಂಗಳುಗಳು ಭಾವನಾತ್ಮಕ ಸಂಬಂಧಗಳಿಗೆ ಸೂಕ್ತವಾಗಿದ್ದು ನಿಮ್ಮ ಸಂಗಾತಿಯೊಂದಿಗೆ ಆತ್ಮೀಯತೆಯು ಹೆಚ್ಚುತ್ತದೆ. ಜೂನ್ ಮತ್ತು ಆಗಸ್ಟ್ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ದೂರವಿರುವ ಸಂದರ್ಭಗಳು ಸಂಭವಿಸಬಹುದು. ಇದರಿಂದ ತಾತ್ಕಾಲಿಕ ಗೊಂದಲಗಳು ಉಂಟಾಗಬಹುದು. ಆದರೆ ತಾಳ್ಮೆ, ಕ್ಷಮೆ ಮತ್ತು ಸ್ಪಷ್ಟ ಸಂವಹನದ ಮೂಲಕ ಈ ಸಮಸ್ಯೆಗಳನ್ನು ಸರಿಹೊಂದಿಸಬಹುದು. ಅಕ್ಟೋಬರ್ ನಂತರ ಸಂಬಂಧಗಳು ಸ್ಥಿರತೆ ಪಡೆದು ಭಾವನಾತ್ಮಕ ಬಂಧಗಳು ಬಲಗೊಳ್ಳುತ್ತವೆ. ವೈಯಕ್ತಿಕ ಬಾಂಧವ್ಯಗಳು, ಕುಟುಂಬ ಮತ್ತು ಸ್ನೇಹ ಸಂಬಂಧಗಳಲ್ಲಿ ಸಮತೋಲನವನ್ನು ಸಾಧಿಸುವುದು ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ 2026 ಸಾಮಾನ್ಯವಾಗಿ ಸಮತೋಲನ ಮತ್ತು ಶಕ್ತಿ ನೀಡುವ ವರ್ಷವಾಗಿದೆ. ವರ್ಷದ ಆರಂಭದಲ್ಲಿ ಚೈತನ್ಯ ಉತ್ತಮವಾಗಿರುತ್ತದೆ, ಆದರೆ ಮೇಯಿಂದ ಜುಲೈ ನಡುವೆ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಒತ್ತಡ ಸಂಬಂಧಿತ ಆರೋಗ್ಯ ವಿಚಾರಗಳು ಕಾಣಿಸಬಹುದು. ಈ ಅವಧಿಯಲ್ಲಿ ನಿಯಮಿತ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಮತ್ತು ಸಮತೋಲಿತ ಆಹಾರವನ್ನು ಪಾಲಿಸುವುದು ಶರೀರ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡಲು ಅತ್ಯವಶ್ಯಕ. ಸೆಪ್ಟೆಂಬರ್ ನಂತರ ಶಕ್ತಿಯ ಮಟ್ಟಗಳು ಪುನಃಸ್ಥಾಪಿತವಾಗುತ್ತವೆ ಮತ್ತು ಯೋಗಕ್ಷೇಮವನ್ನು ಆನಂದಿಸಬಹುದು. ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ದೀರ್ಘಕಾಲದ ಆರೋಗ್ಯಕ್ಕೆ ಸಹಕಾರಿಯಾಗುತ್ತದೆ. 2026 ರೇವತಿ ನಕ್ಷತ್ರದವರಿಗೆ ವೈಯಕ್ತಿಕ ಜೀವನದಲ್ಲಿ ಕೆಲವು ಅಸಮಾಧಾನ ಮತ್ತು ಗೊಂದಲಗಳು ಸಂಭವಿಸಬಹುದಾಗಿದೆ. ದಂಪತಿಗಳ ನಡುವೆ ಬೇಡದ ಭಾವೈಕ್ಯತೆಗಳು, ತಪ್ಪು ತಿಳುವಳಿಕೆಗಳು ಮತ್ತು ತಾತ್ಕಾಲಿಕ ವ್ಯತ್ಯಾಸಗಳು ಉಂಟಾಗಬಹುದು. ಹೊಸ ಸಂಬಂಧಗಳನ್ನು ಆರಂಭಿಸುವಾಗ ಜಾಗರೂಕತೆಯ ಅಗತ್ಯವಿದೆ.
ಏಕೆಂದರೆ ಭಾವನಾತ್ಮಕ ಸಂಬಂಧಗಳಲ್ಲಿ ನಿರೀಕ್ಷೆಗಳಿಗೆ ಅನುಗುಣವಾಗದ ಅಡಚಣೆಗಳು ಎದುರಾಗುವ ಸಾಧ್ಯತೆಯಿದೆ. ಪಾರಂಪರಿಕ ಅಥವಾ ಅನೈತಿಕ ವಿಷಯಗಳ ಒಳಗೆ ತಗ್ಗುವುದು ನಿಮ್ಮ ಜೀವನದಲ್ಲಿ ಸಂಕಷ್ಟವನ್ನು ತರಬಹುದು. ತಾಳ್ಮೆ, ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಗೌರವವನ್ನು ಕಾಪಾಡದೇ ಇದ್ದರೆ ಈ ವರ್ಷ ಪ್ರೀತಿ ಜೀವನದಲ್ಲಿ ಒತ್ತಡವನ್ನು ಮತ್ತು ಮನಸ್ತಾಪವನ್ನು ತರುತ್ತದೆ. ವಾಹನವನ್ನು ಖರೀದಿಸುವ ವಿಚಾರದಲ್ಲಿ 2026 ಕೆಲವು ಸಂಕಷ್ಟಗಳನ್ನು ಸೂಚಿಸುತ್ತದೆ. ನೇರ ಆರ್ಥಿಕ ಬಡ್ಡಿ, ಅನಿರೀಕ್ಷಿತ ವೆಚ್ಚಗಳು ಅಥವಾ ಲಾಭಕರತೆಯ ಕೊರತೆ ಈ ಸಮಯದಲ್ಲಿ ಎದುರಾಗಬಹುದು. ಹೊಸ ವಾಹನ ಖರೀದಿಯ ನಿರ್ಧಾರವನ್ನು ತ್ವರಿತವಾಗಿ ಅಥವಾ ಸಂಪೂರ್ಣ ಪರಿಶೀಲನೆ ಇಲ್ಲದೆ ತೆಗೆದುಕೊಳ್ಳುವುದು ಹಣಕಾಸಿನ ಸಮಸ್ಯೆಗಳನ್ನು ತರುತ್ತದೆ. ಇದರಿಂದಾಗಿ ಹಣ ಕಳೆದುಕೊಳ್ಳುವಿಕೆ ಅಥವಾ ಬಜೆಟ್ ಭಂಗವಾಗುವ ಅಪಾಯವಿದೆ. ಎಚ್ಚರಿಕೆಯಿಂದ ಹೂಡಿಕೆ ಮತ್ತು ಸಮಯದ ಜಾಗರೂಕತೆಯು ಈ ಯೋಗವನ್ನು ಯಶಸ್ವಿಯಾಗಿಸಲು ಸಹಾಯ ಮಾಡುತ್ತದೆ. 2026 ರೇವತಿ ನಕ್ಷತ್ರದವರಿಗೆ ಗೃಹ ನಿರ್ಮಾಣವು ಅನಿಶ್ಚಿತತೆಯೊಂದಿಗೆ ಸವಾಲುಗಳನ್ನು ತರಬಹುದು. ಭೂಮಿಯ ಆಯ್ಕೆ, ಕಟ್ಟಡದ ವೆಚ್ಚ ಅಥವಾ ಪ್ರಾಜೆಕ್ಟ್ ನಿರ್ವಹಣೆಯಲ್ಲಿ ತಡೆಗಳು ಸಂಭವಿಸಬಹುದು. ತಾತ್ಕಾಲಿಕ ತೊಂದರೆಗಳು ಮತ್ತು ಅಗತ್ಯವಿಲ್ಲದ ಹಣಕಾಸಿನ ಒತ್ತಡಗಳಿಂದಾಗಿ ಯೋಜನೆಯ ಪೂರ್ಣಗೊಳ್ಳುವಿಕೆ ನಿಧಾನಗೊಳ್ಳಬಹುದು. ಸತ್ಯಾಸತ್ಯದ ಪರಿಶೀಲನೆ, ಸರಿಯಾದ ಮಾರ್ಗದರ್ಶನ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಜಾಗರೂಕತೆಯ ಅಗತ್ಯ ಇದೆ. 2026 ರೇವತಿ ನಕ್ಷತ್ರದವರಿಗೆ ಈ 3 ಕ್ಷೇತ್ರಗಳಲ್ಲಿ ನೇರ ನಕಾರಾತ್ಮಕ ಯೋಗಗಳ ಶಕ್ತಿ ಸ್ಪಷ್ಟವಾಗಿದೆ. ವೈಯಕ್ತಿಕ ಸಂಬಂಧಗಳಲ್ಲಿ ಗೊಂದಲ, ಹಣಕಾಸಿನ ಕಷ್ಟ ಮತ್ತು ಯೋಜಿತ ಗೃಹ ನಿರ್ಮಾಣದಲ್ಲಿ ತಡೆಗಳು ಸಂಭವಿಸಬಹುದು. ಈ ವರ್ಷವು ಜಾಗರೂಕತೆಯ, ತಾಳ್ಮೆಯ ಮತ್ತು ಸಮರ್ಪಣೆಯ ಮಹತ್ವವನ್ನು ಎಚ್ಚರಿಸುತ್ತದೆ. ಯಾವುದೇ ತ್ವರಿತ ನಿರ್ಧಾರಗಳು ಅಥವಾ ಸಂಪೂರ್ಣ ಪರಿಶೀಲನೆ ಇಲ್ಲದ ಕಾರ್ಯಗಳು ಕಷ್ಟ, ಮನಸ್ತಾಪ, ಹಣ ಕಳೆದುಕೊಳ್ಳುವಿಕೆ ಮತ್ತು ಸಂಬಂಧಗಳ ಒತ್ತಡವನ್ನು ಹೆಚ್ಚಿಸಬಹುದು. ವರ್ಷದ ಅವಧಿಯಲ್ಲಿ ಅನೇಕ ಕಾರ್ಯ ನಿರ್ವಹಣಾ ಪ್ರಯಾಣಗಳು ಅಥವಾ ಅನಿವಾರ್ಯ ಪ್ರಯಾಣಗಳು ಎದುರಾಗಬಹುದು. ಈ ಪ್ರಯಾಣಗಳು ನಿಮ್ಮ ದಿನಚರಿಯನ್ನು ತೊಂದರೆ ಮಾಡಬಹುದು ಮತ್ತು ಮನಸ್ತಾಪ ಹೆಚ್ಚಿಸಬಹುದು. ಕೆಲವೊಮ್ಮೆ ಯಾತ್ರೆಗಳಲ್ಲಿ ಅನಿರೀಕ್ಷಿತ ತೊಂದರೆಗಳು, ಹವಾಮಾನ, ಸಾರಿಗೆ ಅಥವಾ ಅನಿವಾರ್ಯ ಅಡಚಣೆಗಳು ಉಂಟಾಗುವ ಸಾಧ್ಯತೆಯಿದೆ. ವೃತ್ತಿ ಅಥವಾ ವೈಯಕ್ತಿಕ ಜೀವನದಲ್ಲಿ ತಪ್ಪು ಅರಿವು, ಜಗಳ ಅಥವಾ ಅಪವಾದಗಳು ಎದುರಾಗುವ ಸಾಧ್ಯತೆಯಿದೆ. ಸಹೋದ್ಯೋಗಿಗಳು ಅಥವಾ ಸಂಬಂಧಿತ ವ್ಯಕ್ತಿಗಳಿಂದ ನಿಮ್ಮ ಬಗ್ಗೆ ಗೊಂದಲ ಅಥವಾ ತಪ್ಪು ವಿಚಾರಗಳು ಕೇಳಿಸಬಹುದು. ಈ ವರ್ಷದಲ್ಲಿ ಎಚ್ಚರಿಕೆಯಿಂದ ಮಾತಾಡುವುದು ಮತ್ತು ಯಾವುದೇ ಉದ್ವಿಗ್ನತೆಯನ್ನು ತಡೆಯುವುದು ಮುಖ್ಯ. ಕಚೇರಿ ಅಥವಾ ಕಾರ್ಯಸ್ಥಳದಲ್ಲಿ ಸಹೋದ್ಯೋಗಿಗಳ ನಡುವೆ ಅನೈಕ್ಯತೆ, ಅಧಿಕಾರಿಗಳ ಒತ್ತಡ ಅಥವಾ ನಿರೀಕ್ಷೆಯೊಂದಿಗೆ ಸಮಸ್ಯೆಗಳು ಸಂಭವಿಸಬಹುದು. ನಿರ್ವಹಣೆಯಲ್ಲಿನ ವ್ಯತ್ಯಾಸಗಳು, ಯೋಜನೆಗಳಲ್ಲಿ ತಡೆಗಳು ಅಥವಾ ಕೆಲಸದ ನಿರ್ಧಾರಗಳಲ್ಲಿ ಗೊಂದಲಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ತೊಂದರೆಗೊಳಿಸಬಹುದು. ಇದು ಒತ್ತಡ, ಕಳವಳ ಮತ್ತು ಮನಸ್ತಾಪಕ್ಕೆ ಕಾರಣವಾಗಬಹುದು. ಈ ವರ್ಷವು ನಿರಂತರ ಎಚ್ಚರಿಕೆಯ, ತಾಳ್ಮೆಯ ಮತ್ತು ಸಮರ್ಪಿತ ಪ್ರಯತ್ನಗಳ ಅಗತ್ಯವಿರುವುದನ್ನು ಸೂಚಿಸುತ್ತದೆ. ಅನೇಕ ಪ್ರಯಾಣಗಳು, ಅಪವಾದಗಳು ಮತ್ತು ಕಾರ್ಯಕ್ಷೇತ್ರದಲ್ಲಿ ಜಿಗುಪ್ಸೆ ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಬಹುದು. ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ಸಮಾಲೋಚನೆ ಮತ್ತು ನಿರಂತರ ಸಂವಹನವನ್ನು ಪಾಲಿಸುವ ಮೂಲಕ ಈ ಸವಾಲುಗಳನ್ನು ನಿಭಾಯಿಸಬಹುದು. 2026 ರೇವತಿ ನಕ್ಷತ್ರದವರಿಗೆ ಸಕಾರಾತ್ಮಕ ಬೆಳವಣಿಗೆ, ಸ್ಥಿರತೆ ಮತ್ತು ಯಶಸ್ಸಿನ ವರ್ಷವಾಗಲಿದೆ. ವೃತ್ತಿ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಪ್ರಗತಿ ಸಿದ್ಧವಾಗಿದೆ, ಆದರೆ ಧೈರ್ಯ, ಶ್ರದ್ಧೆ ಮತ್ತು ಸಮರ್ಪಣೆ ಅಗತ್ಯ. ಸಂಬಂಧಗಳಲ್ಲಿ ಸಹಾನುಭೂತಿ ಮತ್ತು ತಾಳ್ಮೆ ಮುಖ್ಯ ಮತ್ತು ಆರೋಗ್ಯದಲ್ಲಿ ಶಿಸ್ತು ಮತ್ತು ಸಮತೋಲನ ಕಾಪಾಡಿಕೊಂಡರೆ ವರ್ಷವು ಸಂಪೂರ್ಣ ಯಶಸ್ವಿಯಾಗಿ ಸಾಗಲಿದೆ. ಈ ವರ್ಷವು ನಿಮ್ಮ ವೈಯಕ್ತಿಕ ಶಕ್ತಿ, ಬುದ್ಧಿವಂತಿಕೆ ಮತ್ತು ಸಂಬಂಧಗಳ ಗುಣಮಟ್ಟವನ್ನು ಬೆಳಗಿಸಲು ಮತ್ತು ಬದುಕಿನಲ್ಲಿ ಸುಖ ಸಂಪತ್ತಿಗೆ ದಾರಿ ಮಾಡಿಕೊಡುವಂತೆ ಇರುವುದೇ ಮುಖ್ಯ ಲಕ್ಷಣ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.